ಪ್ರತಿನಿತ್ಯ ಪ್ರತಿ ಗಂಟೆಯೂ ಆಪರೇಷನ್ ಕಮಲ ನಡೀತಾನೆ ಇದೆ. 30 ರಿಂದ 50 ಕೋಟಿ ಆಫರ್ ಕೇಳಿದ್ರೆ ಶಾಕ್ ಆಗುತ್ತೆ ಅಂತ ಸಿಎಂ ಆಪರೇಷನ್ ಕಮಲದ ಬಗ್ಗೆ ಮಾತನಾಡಿದ್ದಾರೆ. ಆಪರೇಷನ್ ಕಮಲದ ಬಗ್ಗೆ ಮಾತಾಡಲ್ಲ ಅಂತಾನೆ ಸಿಎಂ ಈ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರೋದು. ಪ್ರತಿನಿತ್ಯ ಪ್ರತಿ ಗಂಟೆನೂ ಕೂಡ ಆಪರೇಷನ್ ಕಮಲ ನಡೀತಾನೆ ಇದೆ, ಆದ್ರೆ ಆಪರೇಷನ್ ಬಗ್ಗೆ ನಾನು ಮಾತಾಡಲ್ಲ ಅಂತಾನೆ ಸಿಎಂ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಆಪರೇಷನ್ ಕಮಲದ ಬಗ್ಗೆ ಕೊಟ್ಟಿದ್ದಾರೆ. ಬಿಜೆಪಿ ಅವರಿಗೆ ಅಷ್ಟು ದುಡ್ಡು ಹಾಗಾದ್ರೆ ಎಲ್ಲಿಂದ ಬರುತ್ತೆ? ಮೋದಿ ಪ್ರಕಾರ ಭ್ರಷ್ಟಾಚಾರ, ಕಪ್ಪು ಹಣ ನಿಯಂತ್ರಣ ಅಂತ ಇದೇನಾ ಹಾಗಾದ್ರೆ ಅವ್ರು ಹೇಳೋ ಕಪ್ಪು ಹಣ ನಿಯಂತ್ರಣ? ದೇವೇಗೌಡರ ಭೇಟಿ ಬಳಿಕ ಕುಮಾರಸ್ವಾಮಿ ಆಕ್ರೋಶದ ಮಾತುಗಳನ್ನ ಹೇಳಿದ್ದಾರೆ ಆಪರೇಷನ್ ಕಮಲದ ಬಗ್ಗೆ. ಮೋದಿ ತರಹ ಡೋಂಗಿ ಬಜೆಟ್ ಅಂತ ನಾನು ಮಂಡನೆ ಮಾಡೋದಿಲ್ಲ, ಬಜೆಟ್ ಮಂಡಿಸ್ತೀನಿ, ಅವರು ಆಪರೇಷನ್ ಮಾಡ್ಕೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇನು ಮಾಡ್ತಿದ್ದಾರೆ ಅನ್ನೋದು ಪ್ರತಿಯೊಂದು ವಿಷಯಗಳು ಗೊತ್ತಿದೆ ನನಗೆ. ಆಪರೇಷನ್ ಕಮಲ ಸಂತೋಷವಾಗಿ ಮಾಡ್ಕೋಬಹುದು ಅವರು, ನಂದೇನು ಅಬ್ಜೆಕ್ಷನ್. ಯಾವ್ಯಾವ MLAಗಳಿಗೆ ಫೋನ್ ಮಾಡಿದ್ದಾರೆ, ಯಾರ್ಯಾರಿಗೆ ಏನೇನು ಆಫರ್ ಕೊಟ್ಟಿದ್ದಾರೆ, ಅವರೆಲ್ಲ ನನಗವ್ರ ಇನ್ಫಾರ್ಮೇಶನ್ ನನ್ನ ಟಚ್ ಹೇಳ್ತಾನೆ ಇದ್ದಾರೆ. ನಿನ್ನೆ ಎಷ್ಟು ಜನ MLAಗಳಿಗೆ ಮಾಡಿದ್ರು, ಮೊನ್ನೆ ಯಾರಿಗೆ ಮಾಡಿದ್ರು, ಎಲ್ಲ ನನ್ನ ಹತ್ರ ಮಾಹಿತಿಗಳಿದೆ. ಅದ್ರಲ್ಲೇನು ಸಂಶಯನಾ? ಆ ದುಡ್ಡು ಅದು ಏನು ಆಫರ್ ಕೊಡ್ತಾರೋ, ಆ ದುಡ್ಡು ಅದು ಎಲ್ಲಿಂದ ತರ್ತಾರೋ? ನರೇಂದ್ರ ಮೋದಿ ನೋಡಿದ್ರೆ ಕರಪ್ಷನ್ ನಿಲ್ಲಿಸ್ತೀನಿ ಅಂತಾರೆ. ಕರಪ್ಷನ್ ನಿಲ್ಲಿಸೋದ್ರ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅವರಿಗೆ? ಬ್ಲ್ಯಾಕ್ ಮನಿ ನಿಲ್ಲಿಸ್ತೀನಿ ಅಂದರು. ಅವ್ರು ಹೇಳ್ತಕ್ಕಂಥ ಒಂದೊಂದು ಆಫರ್ಗಳು ಕೇಳ್ಬಿಟ್ರೆ ನಮಗೆ ಭಯ ಆಗುತ್ತೆ. ಅದರಿಂದ ಮಾಡ್ಕೊಳ್ಳಿ ಪಾಪ. ನಾನು ಅವರಿಗೆ ಆಪರೇಷನ್ ಕಮಲ ಮಾಡೋದಕ್ಕೆ ನಂದು ಯಾವ ಅಬ್ಜೆಕ್ಷನ್ ಇಲ್ಲ, ಸಂತೋಷವಾಗಿ ಮಾಡ್ಕೊಳ್ಳಿ. ನನ್ನ ಕೆಲಸ ನಾನು ಮಾಡಬೇಕಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಎಲ್ಲ ಥರ ನಿರೀಕ್ಷೆನೂ ಇಟ್ಕೋಬೋದು, ಯಾವ ಸಮಸ್ಯೆಗಳಿಲ್ಲ. ಉತ್ತಮವಾದಂಥ ಬಜೆಟ್ ಅನ್ನು ಕೊಡ್ತೀನಿ. ಸದಾನಂದ ಗೌಡ್ರೇನು ಹೇಳಿದಾರಲ್ಲ, ಅದಂಥದ್ದು ಅವರಿಗೆ ಪಾಪ ಸರ್ಕಾರ ಉಳಿಸ್ಕೊಳ್ಳೋದೇ ಚಿಂತೆ, ಬಜೆಟ್ ಎಲ್ಲಿ ರೆಡಿ ಮಾಡ್ತಾರೆ ಅಂತ. ನರೇಂದ್ರ ಮೋದಿ ಥರ ಡೋಂಗಿ ಬಜೆಟ್ ಕೊಡಲ್ಲ. ಜನಗಳ ಕಷ್ಟದ ಬಜೆಟ್ ಏನಿದೆ, ಜನಗಳಿಗೆ ಏನು ಸರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಕೊಡಬೇಕು, ಅದರ ಕಡೆ ನನ್ನ ಗಮನ 15 ದಿವಸದಿಂದ. ಯಾವ ಸರ್ಕಾರ ಉಳಿಸ್ಕೋಬೇಕು ಮಾಡಬೇಕು ಅನ್ನೋದಕ್ಕೆ ನಾನು ಸಮಯ ಇಟ್ಟಿಲ್ಲ. ಬಜೆಟ್ ಪ್ರಿಪರೇಷನ್ಗೆ 15 ದಿವಸದಿಂದ